ಗೊತ್ತಿರೋ ಹಾಗೆ ಯಾಕೆ ಇವತ್ತು ನಾವು ಅಷ್ಟು ಜನ ಅತಿಥಿಗಳನ್ನ ಇವತ್ತು ಒಟ್ಟಿಗೆ ಸೇರಿಸಿದ್ದೀವಿ? ಎನಿವನ್? ಯಾಕಂತಂದ್ರೆ ಸ್ಯಾಂಡಲ್ವುಡ್ ಅಲ್ಲೇ ಮೊದಲನೇದಾಗಿ ನಮ್ಮ ಸ್ಯಾಂಡಲ್ವುಡ್ ಹಿಸ್ಟ್ರಿಲೇ ಮೊದಲನೇದು ಇದು ಹೇಳ್ಬೇಕಂತಂದ್ರೆ ಫಸ್ಟ್ ಸೂಪರ್ ಹೀರೋ ಮೂವಿ. ಸೊ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಸೂಪರ್ ಹೀರೋ ಮೂವೀಸ್ ಎಷ್ಟೊಂದು ನಡೆದಿದೆ, ಬಟ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇದು ಫಸ್ಟ್ ಸೂಪರ್ ಹೀರೋ ಮೂವಿ. ಇದನ್ನ ನೀವೆಲ್ಲ ನಮ್ಮ ಜೊತೆಗೆ ಸೇರಿ ಪ್ರೋತ್ಸಾಹಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮುಖ್ಯ ಅತಿಥಿಗಳು 1 2 3 ಆಲ್ ದ ಬೆಸ್ಟ್ ಸೂಪರ್ ಹೀರೋ ಪ್ಲೇ. ನನ್ನ ಹೆಸರು ಪವನ್ ಕುಮಾರ್ ಅಂತ. ಒಂದು ಬಹಳಷ್ಟು ಜನದ ಒಂದು ಪರಿಶ್ರಮದ ಒಂದು ಶ್ರಮದ ಮೇಲೆ ಈ ಒಂದು ಸಿನಿಮಾನ ಇದು ಮಾಡಿದ್ವಿ. ದಿಸ್ ಇಸ್ ದ ಫಸ್ಟ್ ಸೂಪರ್ ಹೀರೋ ಇನ್ ಸ್ಯಾಂಡಲ್ವುಡ್ ಪೋಟ್ರೆ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಅದೇ ತರದ ಒಂದು ವಿಭಿನ್ನವಾದ ಕಥೆನ ಇಟ್ಕೊಂಡು, ಆಮೇಲೆ ನಮ್ಮ ಇದರಿಂದ ನಮಗೆ ನಮ್ಮ ಒಂದು ವಿಷನ್ ಬಂದು ವಿ ಆರ್ ಫೀಲಿಂಗ್ ಲೈಕ್ ಬೇರೆ ಎಲ್ಲ ಈಗ ಸೂಪರ್ ಹೀರೋಸ್ಗಳು ಬೇರೆ ಒಂದು ಏನು ಇಂಗ್ಲೀಷಲ್ಲಿ ಬಂದಿರ್ಬೋದು, ಥಾರ್ ಆಗಿರ್ಬೋದು, ಅದೆಲ್ಲ ಬೇಸ್ ಬಂದು ನಮ್ಮ ಮೂಲದಿಂದ ಮಾಡಿರುವಂಥದ್ದು. ಬಟ್ ನಮ್ಮ ಮೂಲದ ಒರಿಜಿನಲ್ ಕಥೆನ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಬೋದು ಅನ್ನೋ ಒಂದು ನನ್ನ ಪ್ರಯತ್ನ ಮತ್ತು ನಮ್ಮ ಟೀಮ್ನ ಪ್ರಯತ್ನ. ಸೊ ಅದಕ್ಕೆ ಈ ಒಂದು ಸಿನಿಮಾ ಸೂಪರ್ ಹೀರೋ ಅಂತಂದ್ರೆ ಇವಾಗ ಒಂದು ಹನುಮಾನ್, ಪರಶುರಾಮ್, ಈ ಸಪ್ತ ಚಿರಂಜೀವಿಗಳ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಮಾಡ್ತಿರೋದು. ಸೂಪರ್ ಹೀರೋ ಅಂತಂದ್ರೆ ಒಂದು ಅಲ್ಟಿಮೇಟ್ ಪವರ್ ಇರುವಂತದ್ದು. ನಾರ್ಮಲ್ ಒಬ್ಬ ಮನುಷ್ಯನಿಗಿಂತ ಒಂದು ವಿಶೇಷವಾದ ಶಕ್ತಿ ಇರುವಂತಹ ಒಂದು ಸರ್. ಹಾ ಸರ್ ನಾವು ಇದನ್ನ 2 ವರ್ಷ ಅಂತ ಇದು ಮಾಡ್ತಾ ಇದೀವಿ. ಅದಕ್ಕೆ ನಾನು ಮೇಕಿಂಗ್ ವಿಡಿಯೋನ ಇದನ್ನ ತೋರಿಸಿದ್ದು. ನಾವು ಏನು ಅಂತಂದ್ರೆ ಪ್ರಭಾವ ಅವರು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಇಟ್ಸ್ ಬಿಗ್ ಬಜೆಟ್ ಮೂವಿ. ಬಟ್ ನಮ್ದು ಟೀಮ್ ಇಂದ ನಾವು ಏನಿದ್ರು ಟೆಕ್ನಿಕಲ್ ಇಂದ ಪ್ರೂವ್ ಮಾಡ್ಕೊಳ್ಳೋಕೆ ನಾವು ನಿಧಾನಕ್ಕೆ ಕುಂಠಿತವಾಗಿ ಸಾಕೊಂಡ್ ಬರ್ತಾರ. ಇಲ್ಲಾಂದ್ರೆ ನವೆಂಬರ್ ಡಿಸೆಂಬರ್ಗೆ ಈ ಸಿನಿಮಾ ಬರ್ಬೇಕಿತ್ತು. ಸೊ ಆಲ್ಮೋಸ್ಟ್ ನಾವು 2 ವರ್ಷದಿಂದ ಇದು ಮಾಡಿದ್ವಿ. ಹನುಮಾನ್ ಚಾಲಿಸ ಸಾಂಗ್ ಕೂಡ ನಾವು ಮುಂಚೆನೆ ಇದು ಮಾಡ್ಕೊಂಡಿದ್ವಿ. ಸೊ ತರ ಕೊನೆಯ ಹಂತದಲ್ಲಿದೆ, ಈ ಮೇಗೆ ರಿಲೀಸ್ಗೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಹೌದು, VFX ವರ್ಕ್ ತುಂಬಾ ಇದಾಗ್ತಿದೆ. ಆಮೇಲೆ ಕಂಪ್ಲೀಟ್ಲಿ ಸ್ಪೆಷಲಿ VFX ಬೇರೆ ತರದೇ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಒಂದು ವಿಜುವಲಿ ಟ್ರೀಟ್ ಇರುವಂತ ಸಿನಿಮಾ. ಒಂದು ಥಿಯೇಟರ್ ಹೋದ್ರೆ ಒಂದು ಬೇರೆದೇ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂತ ಒಂದು ಇದು ತರ ಇರ್ತದೆ. ಒಂದು ನಾರ್ಮಲ್ ಅಟ್ಮಾಸ್ಫಿಯರ್ ನಡೆಯುವಂತ ಸಿನಿಮಾ ಅಲ್ಲದು. ಮಂಗಳೂರು, ಗೋವಾ, ಬ್ಯಾಂಗ್ಳೂರು, ಮಡಿಕೇರಿ, ಬಾದಾಮಿ ಅಥವಾ ಆಲ್ ಓವರ್ ಕರ್ನಾಟಕ ಒಂದಷ್ಟು ನ್ಯಾಚುರಲಿ CG ಇದಾಗಬಾರ್ದು ಅಂತ ಸೆಟ್ಸ್ಗಳನ್ನ ಹಾಕಿದ್ವಿ. ಸೆಟ್ಸ್ಗಳನ್ನ ಹಾಕಿ ಮಾಡ್ಕೊಂಡ್ವಿ. ಆರ್ಟಿಸ್ಟ್ ರವಿಶೇಖರ್ ಅಂತ ಈ ಚಿತ್ರದ ಮೊದಲನೇ ಸೂಪರ್ ಹೀರೋ ಆಗಿ ಈ ಸಿನಿಮಾ ಮುಖಾಂತರ ಲಾಂಚ್ ಆಗ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಈ ಸಿನಿಮಾ ಅಂದ್ರೆ ದಿ ಎಂಡ್ ಅನ್ನೋದು ಫ್ರಾಂಚೈಸ್ ಆಗಿ ನಾವು ಇದು ಮಾಡ್ತಾ ಇರೋದು. ಇದು 5 ಪಾರ್ಟ್ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಇದು ದಿ ಎಂಡ್ ಪ್ರಿಯಾಂಬಲ್ ಅಂತಂದ್ರೆ ಪೀಠಿಗೆ. ಸೊ ಅಂತ್ಯದಿಂದ ಮೊದಲ ಪುಟ ಅಂತ ಅಂದ್ಬಿಟ್ಟು ಇದನ್ನ ಇದು ಮಾಡ್ತಾ ಇರೋದು. ಇದೇ ತರ ಇನ್ನು 4 ಪಾರ್ಟ್ ಇದು ಬರ್ತದೆ. ಸೊ ಈಗ ನಾವು ಸದ್ಯಕ್ಕೆ ಹೊಸಬರು ಇದು ಮಾಡ್ತಾ ಇರೋದು. ಇದಕ್ಕೆ ಇನ್ನೂ ಒಂದು 5 ದಿವಸ ಶೂಟ್ ಇದೆ. ಅನಂತ್ ಸರ್ ಮತ್ತು ಅವ್ರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದೀವಿ. ಅವರೆಲ್ಲ ಇನ್ನೊಂದಷ್ಟು ಗೆಸ್ಟ್ ಅಪಿಯರೆನ್ಸ್ ಅಂತ ಇದು ಮಾಡ್ಕೊತೀವಿ ಸರ್. ಇದು 9 ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಸ್ಟ್ರೈಟ್ ಕನ್ನಡ, ಇನ್ನು ಮಿಕ್ಕಿದೆಲ್ಲ ಬೇರೆ ಬೇರೆ ಭಾಷೆ ಡಬ್ಬಿಂಗು. ಮೇನ್ ಥಿಂಗ್ ವರ್ಲ್ಡ್ ವೈಡ್ ಪ್ಲಾನ್ ಮಾಡ್ತೀವಿ. ಬಿಕಾಸ್ ಕಾನ್ಸೆಪ್ಟ್ ಮೇನ್ ಇದು ಬೇರೆಯವ್ರು ನೋಡ್ಬೇಕು ಇಲ್ಲಿರೋ ಬೇಸ್ ಏನು ಅಂತ ಅಂದ್ಬಿಟ್ಟು, ಅಂದ್ರೆ ವಾಟ್ ಈಸ್ ದ ಕೋರ್, ನಮ್ಮ ಕೋರ್ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅನ್ನೋ ಇದ್ರ ಮೇಲೆ ಒಂದು ವೇದಗಳಾಗ್ಲಿ ಪ್ರತಿಯೊಂದು ಇದ್ರ ಮೇಲೆ ಮಾಡ್ತಾ ಇರುತ್ತೆ. ಸರ್ ರಿಯಲ್ ಇನ್ಸಿಡೆಂಟ್ ಮತ್ತೆ ನಮ್ಮ ಸುತ್ತಲೂ ನಡೆಯುವ ಒಂದು ವಾತಾವರಣಕ್ಕೂ ಮತ್ತೆ ಅಗೋಚರವಾದ ಸ್ಥಿತಿಗೂ ನಮ್ಮ ಕನೆಕ್ಷನ್ ಏನಿದೆ ನಡೆಯಿದಾರೆ ಅಂದ್ರೆ ಎಷ್ಟೋ ವಿಚಾರಗಳು ಎಷ್ಟು ಕನೆಕ್ಟಿವಿಟಿ ಸಿಗ್ತವೆ ನಿಮ್ಗೆ. ಇಫ್ ಯು ಚೆಕ್ ಮೀನ್ಸ್ ಅಂದ್ರೆ ಒಂದು ಏನು ನಮ್ಮ ಪುರಾಣದಲ್ಲಿರೋದು, ನಾನು ಈ ಸಿನಿಮಾ ಮುಖಾಂತರ ಹೇಳಕೊಟ್ಟಿರೋದು ಪುರಾಣ ಅನ್ನೋದು ಕಟ್ಟುಕತೆ ಅಲ್ಲ, ಇಟ್ಸ್ ಎ ಹಿಸ್ಟ್ರಿ ಅಂತ ನಾವು ಹೇಳಕೊಟ್ಟಿದ್ವಿ ವಿತ್ ಅಂಕಿಅಂಶಗಳು ಮತ್ತೊಂದಷ್ಟು ಸಾಕ್ಷಿಗಳ ಮುಖಾಂತರ. ಸೊ ಅದು ಎಷ್ಟು ಇದಾಗಿರ್ತದೆ ಸಂಸ್ಕೃತಿ ಮತ್ತೆ ಪ್ರತಿಯೊಂದು ನಮ್ಮ ಸುತ್ತಲಿರುವ ಶಕ್ತಿ, ನೆಗೆಟಿವಿಟಿ, ಪಾಸಿಟಿವಿಟಿ, ಕಾಸ್ಮೆಟಿಕ್ ಎನರ್ಜಿ, ಒಂದಷ್ಟು ವಿಚಾರಗಳನ್ನ ತಗೊಂಡು ಮಾಡ್ತಿರೋಂಥ ಸಿನಿಮಾ.
ನಿರತ್ಕ ಪ್ರದೀಪ್ ರಾಜ್ ಅವರು ಮತ್ತು ಸಾಯಿ ಕೃಷ್ಣ ಅವರು ಇವ್ರ ಜೊತೆಯಲ್ಲಿ ಅವರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಕೊಂಡಿದ್ದು. ಇವಾಗ ಇದಕ್ಕೂ ಮುಂಚೆ ರಾಜದೂತ್ ಅಂತ ಒಂದು ಸಿನಿಮಾ ಆಗಿದೆ, ಅದು ನೆಕ್ಸ್ಟ್ ಫೆಬ್ರವರಿಗೆ ರಿಲೀಸ್ ಇದು ಮಾಡ್ತಾ ಇದ್ದೀವಿ. ಸೊ ಮಕ್ಕಳ ಸಿನಿಮಾ ಒಂದು 2 ಪ್ರೊಡಕ್ಷನ್ ನಮ್ಮ ಕಡೆಯಿಂದ ಇದಾಗಿದೆ. ದಿಸ್ ಈಸ್ ನಮ್ಮ 2ನೇ ಸಿನಿಮಾ ಡೈರೆಕ್ಷನ್ ಸರ್. ಕಂಪ್ಲೀಟ್ ಫ್ಯಾಮಿಲಿ, ಒಂದು 5 ವರ್ಷ ಮಗುವಿಂದ 60 ವರ್ಷದವರು ಕೂಡ ಕಂಪ್ಲೀಟ್ಲಿ ಎಲ್ಲರೂ ಕೂತು ನೋಡ್ಬೋದು ಅಂತ ಒಂದು ವಿಜುವಲ್ ಓರಿಯೆಂಟೆಡ್ ಆ್ಯಂಡ್ ಡಿವೋಷನಲ್ ಡಿವೈನ್ ಮೂವಿ. ಇದು ನಿಮ್ಗೆ ಕಂಪ್ಲೀಟ್ ಕಮರ್ಷಿಯಲ್ ಎಲ್ಲ ಇರ್ತದೆ. ಅದರ ಜೊತೆಗೆ ಸಮಾಜಕ್ಕೆ ತರಬೇಕಾದಂಥ ಸಂದೇಶ, ಸಂಸ್ಕೃತಿ ಪ್ರತಿಯೊಂದು ಕೂಡ ಇದರಲ್ಲಿ ಇರ್ತದೆ. ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಬಂದು ರಮೇಶ್ ಕೋರ್ ಅಂತ, ಅವರ DOP. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರುಣ್ ಎಲ್ರು ಅಂತ. ಸೊ ಇನ್ನು ನಮ್ಮ ಎಡಿಟರ್ ರವೀಶ್ ಆತ್ಮಾರು ಮತ್ತು ಗ್ರಾಫಿಕ್ ಎಲ್ಲ ಬಂದು ಪಿಕ್ಸಲ್ ಫ್ರೇಮ್ಸು, ವಿಕಲ್ಪ್ ಸ್ಟುಡಿಯೋಸು. ಮತ್ತು ನನಗೆ ಇಡೀ ಸಿನಿಮಾ ಏನು ಫುಲ್ಲು ನನ್ನ ಜೊತೆಗೆ ಸೇಮ್ ಆ್ಯಸ್ ಇಟ್ ಈಸ್ ವರ್ಕ್ ಮಾಡ್ಕೊತಿರೋದು ನಮ್ಮ ಕೋ ಡೈರೆಕ್ಟರ್ ನವೀನ್ ರಾಜ್ ಅಂತ. ಸೊ ಒಂದು ಹೋಲ್ ಟೀಮ್ ಹೇಳ್ಕೊಟ್ಟಿದ್ದಾರೆ. ಸಿನಿಮಾ ಮಾಡ್ತಾ ಇದ್ದೀನಿ, ಫ್ಯಾಂಟಸಿ ಮೂವಿ. ಫ್ಯಾಂಟಸಿ ಅಂದರೆ ತುಂಬ ಗ್ರಾಫಿಕ್ ಎಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ವರ್ಕ್ ಇರುತ್ತಲ್ಲ. ಹೋದ ಸರ್ ಅದಕ್ಕೆ ಬಂದಿದ್ದೀವಿ. ಓಕೆ, ಏನಂದರೆ ಪವನ್ದು ಏನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಬರ್ತಾರೆ, ಸರ್ ಇದಕ್ಕೆ ಮ್ಯೂಸಿಕ್ ಮಾಡೋಣ. ಓಕೆ, ಈ ಥರ ಮಾಡಿ ಅದಕ್ಕೆ ಕೆಲವೆಲ್ಲ ರಿವೀಲ್ ಮಾಡಬಾರ್ದು. ಎಲ್ಲ ಕೇಳಿದ್ರೆ ನೀವು ಆಡಿಯೋ ಟ್ರೈಲರಲ್ಲಿ ಏನೇನು ಬಂದಿದೆಯೋ ಎಲ್ಲನೂ ನಾವು ಮಾಡಿರೋ ಮ್ಯೂಸಿಕ್ಗಳೇ. ಮತ್ತು ಸಾಂಗ್ಸ್ ಕೆಲವರು ಕೇಳಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಮತ್ತು ಇದು ಆಡಿಯೋ ರಿಲೀಸ್ ಆಗಿದ್ದರೆ ಎಲ್ಲ ಹೇಳ್ಬೋದಾಗಿತ್ತು. ಪವನ್ ಇದೆ ಮೋಷನ್ ಪೋಸ್ಟ್ ಇರೋದ್ರಿಂದ ಓಕೆ, ನೋ ಪ್ರಾಬ್ಲಮ್. ಎಲ್ಲ ಇನ್ನೇನು ಆಡಿಯೋ ರಿಲೀಸಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ. ತುಂಬ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದೀವಿ. ಎಲ್ಲ ಆಲ್ಮೋಸ್ಟ್ 90% ಲೈವ್ ಇನ್ಸ್ಟ್ರೂಮೆಂಟ್ಸೇ. ಮತ್ತು ಇದಕ್ಕೆ ಏನಂದರೆ ಚೆನ್ನೈ, ಬಾಂಬೆ ಮತ್ತು ನಮ್ಮ ಹೈದ್ರಾಬಾದಿಂದೆಲ್ಲ ಕಸಿ ಇನ್ಸ್ಟ್ರೂಮೆಂಟ್ಸ್ ಪ್ಲೇಯರ್ಸ್ನ ಮತ್ತು ರಿದಮ್ಸ್ ಏನೇನು ಬೇಕು ಎಲ್ಲ ತೆಗೆದಿದ್ದೀವಿ. ಅದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸೂಪರಾಗಿ ಬಂದಿದೆ. ನಾನು 20% ಪವನ್ ಮೂವಿ ತಂದರೆ ಅದನ್ನು ಮುಗಿಸ್ಬಿಟ್ಟು ನಿಮ್ಮ ಮುಂದೆ ಇಡೋ ಪ್ರಯತ್ನದಲ್ಲಿದ್ದೀವಿ. ಥ್ಯಾಂಕ್ ಯು. ತಮಿಳ್ ಸಿನಿಮಾ ಮಾಡಿದೆ, ಅದೆಲ್ಲ ರಿಲೀಸ್ ರೆಡಿ ಇದೆ. ನರ್ವಸ್ ಆಗ್ತದೆ. ಒಂದಷ್ಟು ಸ್ಟಂಟ್ಸ್ ಎಲ್ಲ ಮಾಡ್ತಾ ಇದ್ದು, ಆ್ಯಕ್ಟಿಂಗ್ ವೈಸ್ ಆಗಲಿ ನನಗೆ ಎಲ್ಲ ನೋಡಿ ಆಡಿಷನ್ ಎಲ್ಲ ಮಾಡಿ ಫೈನಲ್ ಸೆಲೆಕ್ಟ್ ಮಾಡಿ. ಕ್ಯಾಮ್ರಾ ಮುಂದೆ ಆ ಥರ ನನಗೆ ಇಲ್ಲಿ ಲೈವ್ ಆಗಿ ಹೌದು ಸರ್. 2.5 months ಎಲ್ಲ ಟ್ರೈನಲ್ಲಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಟ್ರೈ ಮಾಡಿ ಹೌದು ಸರ್. ಫಸ್ಟ್ ಟೈಮ್ ಪ್ಲಸ್ ಮೀಟ್ ಸರ್. ಹೌದು ಸರ್, ಮಾಡಿದ್ವಿ. ತ್ಯಾಗಮ್ ಅಂತೇಳಿ ತಮಿಳ್ ಸಿನಿಮಾ ಮಾಡಿದ್ವಿ, ರಿಲೀಸ್ ಇದೆ. ಬೇಗ ಅನೌನ್ಸ್ ಮಾಡಿದ್ದಾರೆ. ಇದು ಮುಂಚೆ ಬಂದು ಮಾಡಲಿಂಗ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಸಿನಿಮಾ. ಯಾವುದು ಸರ್? ಹೌದು ಸರ್. ಇದೆ ಸರ್. ಮ್ಯಾಕ್ಸಿಮಮ್ 60% ಎಲ್ಲ ಆಕ್ಷನ್. ಅದೇ ಮಾರ್ಷಲ್ ಆರ್ಟ್ಸ್ ಎಲ್ಲ ಟ್ರೈ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ ಅಲ್ಲ, ಆದರೆ ಈ ಥರದ ಸಿನಿಮಾ ನನಗೆ ಮೊದಲು. ಸೂಪರ್ ಹೀರೋ ಈ ಥರದ್ದೆಲ್ಲ ಯೂಶಲಿ ಹೀರೋಯಿನ್ ಅನ್ನೋದಕ್ಕಿಂತ ಇದೊಂದು ಒಳ್ಳೆ ಪಾತ್ರ ಅಂತ ಹೇಳ್ಬೋದು. ಸೂಪರ್ ಹೀರೋಲಿ ನನಗೂ ಪ್ರಾಮುಖ್ಯತೆ ಕೊಟ್ಟು, ಸೂಪರ್ ಹೀರೋ ಇದರಲ್ಲಿ ನಾನೇನು ಹೀರೋ ಅಲ್ಲ, ಆದರೂ ಒಂದು ಪ್ರಮುಖ ಪಾತ್ರ ಇದೆ. ಆ್ಯಂಡ್ ನಾನು ಇದಕ್ಕೆ ಮುಂಚೆ ಸೀರಿಯಲ್ಸ್ ಮಾಡ್ತಿದ್ದೆ, ಒಂದಷ್ಟು ವೆಬ್ ಸೀರೀಸ್ ಮಾಡಿದ್ದೀನಿ, ಮತ್ತು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸರ್, ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ನನ್ನ ಪಾತ್ರ ಬಂದು ಸ್ವಲ್ಪ ಶಾಂತ ರೀತಿಯಲ್ಲಿ ಇರಬೇಕು. ಕಣ್ಣಲ್ಲೂ ಕೂಡ ಶಾಂತಿ, ನೆಮ್ಮದಿ ಕಾಣಿಸ್ಬೇಕು. ನೋಡೋರ್ಗೂ ಇವ್ರನ್ನ ನೋಡ್ಬೇಕಾದ್ರೆ ನೆಮ್ಮದಿಯಾಗಿದ್ದಾರೆ, ಶಾಂತಿಯಾಗಿದ್ದಾರೆ. ಇವ್ರನ್ನ ನೋಡಿದಾಗ ಆ ನೆಮ್ಮದಿ ಫೀಲ್ ಆಗಬೇಕು ಅನ್ನೋ ಥರ ಒಂದು ಪಾತ್ರ.
ಕಣ್ಣಲ್ಲಿ ಅಭಿನಯ ಮಾಡುವಂಥದ್ದು ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ಈ ಥರದ ಒಂದು ಇವೆಂಟ್ಗೆ ನಾವು ತುಂಬ 2.5 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ಕೆಲಸದಲ್ಲಿ ಒಂದು 30% ಆದರೂ ನಾವು ಜನರಿಗೆ ತೋರಿಸ್ಬೇಕು ಅಂತ. ಆ್ಯಂಡ್ ಈ ಇವೆಂಟು ನಮಗೆ ಭಾಳ ಮುಖ್ಯ. 2.5 ವರ್ಷಕ್ಕೆ ಇವತ್ತಿನ ಒಂದು ಪ್ರತಿಫಲ ನಮಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ದೊಡ್ಡ ಮಟ್ಟದ ಒಂದು ಅನುಭವ ಕಡಿಮೆ ಇದ್ದರೂ ಹೊಸಬರಾಗಿದ್ದರೂ ಸಹ ನನ್ನ ಅನಿಸಿಕೆ ಪ್ರಕಾರ ರವಿ ಮತ್ತು ಪವನ್ ಈ ಹಿಂದೆ 2-3 ಸಲ ನನ್ನ ಜೊತೆಗೆ ಚರ್ಚೆ ಬಂದು ಮಾತಾಡಿದಾಗ ಒಂದೊಂದು 2-2 ಗಂಟೆ ನಾವು ಈ ಸಿನಿಮಾದ ಬಗ್ಗೆ ಮಾತಾಡಿದ್ದೀವಿ. ಅವ್ರಿಗೆ ಹೊಸಬರು ಅಂತ ನನಗೆ ಅನಿಸ್ಲೇ ಇಲ್ಲ ಇಂಡಸ್ಟ್ರಿಗೆ. ಹಾಗಾಗಿ ಇವತ್ತಿನ ಈ ಟೈಟಲ್ ಉದ್ಘಾಟನೆಯ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನನ್ನ ಅಣ್ಣ ಸುರೇಶ್ ಅಣ್ಣ ಇವ್ರ ಜೊತೆಗಿದ್ದಾರೆ. ಹಾಗೆ ವೇದಿಕೆ ಮೇಲೆ ಸುಮಾರು ಜನ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಹಿರಿಯ ಅಣ್ಣಂದಿರು, ಪದಾಧಿಕಾರಿಗಳು, ಹಾಗೆ ಚಿತ್ರತಂಡದ ಎಲ್ಲ ಪದಾಧಿಕಾರಿಗಳು, ಚಿತ್ರತಂಡದ ಎಲ್ಲ ಸದಸ್ಯರು, ಹಾಗೆ ಅವರನ್ನು ಶುಭಾಶಯ ಕೊಡ್ಲಿಕ್ಕೆ ಬಂದಂಥ ಎಲ್ಲ ನಮ್ಮ ಕಾರ್ತಿಕ್ ಆಗಿರ್ಬೋದು, ನಮ್ಮ ಸುರೇಶ್ ಅಣ್ಣ ಆಗಿರ್ಬೋದು, ಭಾಳಷ್ಟು ಜನ ಇವತ್ತು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಕನ್ನಡ ಚಲನಚಿತ್ರ ರಂಗಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಇತಿಹಾಸ ಇದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಣ್ಣ ಆಳಿದಂಥ ಈ ಚಲನಚಿತ್ರ ರಂಗದಲ್ಲಿ ಹಿಂದಿನ ಯುಗದಲ್ಲಿ ಏನಿತ್ತು ಅಂದರೆ ಅದೊಂದು ಟ್ರೆಂಡು ಮತ್ತು ಬ್ರ್ಯಾಂಡ್ ಆಗಿತ್ತು. ಆದರೆ ಇವತ್ತಿನ ಚಲನಚಿತ್ರ ನಿರ್ಮಾಣ ಹೇಗಿದ್ದಾವೆ ಅಂತಂದರೆ ಬಹುತೇಕ ನನಗೆ ಗೊತ್ತಿರೋ ಮಟ್ಟಿಗೆ ಸುರೇಶ್ ಅಣ್ಣಗೆ ನನಗಿಂತ ಜಾಸ್ತಿ ಅನುಭವ ಇದೆ. ಕನ್ನಡ ಚಲನಚಿತ್ರ ರಂಗವನ್ನು ಯಾರು ಒಪ್ಪಿಕೊಂಡು ಬಂದಿದ್ದಾರೋ ಅವ್ರು ಹೊಸಬರಾಗಿದ್ದರೂ ಸಹ ಅವರನ್ನು ಭಾಳ ಎತ್ತರಕ್ಕೆ ಬೆಳೆಸಿದಂಥ ಇಂಡಸ್ಟ್ರಿ ಅದು ಭಾರತ ದೇಶದಲ್ಲಿ ಯಾವುದಾದ್ರೂ ರೈತರು ಅದು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ನಾನು ಹೇಳಕ್ಕೆ ಇಷ್ಟ ಆಗ್ತೀನಿ. ಯಾಕೆಂದರೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಕ್ಷ ಆಗಿದ್ದಾಗ ನಾರಾಯಣಗೌಡರು ನಾನು ಒಂದು ನಾಗಮಂಗಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಯಶ್ ಅವಾಗ ಇನ್ನೂ ಒಂದು ಮೊದಲನೇ ಸಿನಿಮಾ, ಅವ್ರ ಹೆಸರು ಗೊತ್ತಿಲ್ಲ ಸಿನಿಮಾದ ನನಗೆ. ಆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಯಶ್ ಬಂದಿದ್ರು. ಯಶ್ ಯಾರು ಅಂತ ಅವತ್ತು ಯಾರು ಭಾಳಷ್ಟು ಜನಕ್ಕೆ ಯಾರಿಗೂ ಯಶ್ ಯಾರಂತ ಗೊತ್ತಿರಲಿಲ್ಲ. ಆ ಕಾರ್ಯಕ್ರಮದಲ್ಲಿ ಯಶ್ ಮಾತಾಡೋಕ್ಕೆ ಮೈಕ್ ಕೊಟ್ಟಾಗ ಸೇಮ್ ನಮ್ಮ ರವಿ ಹೇಳ್ತಾ ಇದ್ರಲ್ಲಿ, ಈಗ ನಂಗೆ ಧೈರ್ಯ ಸಾಲ್ತಾ ಇಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಆ ರೀತಿನೇ ಯಶ್ ಮಾತಾಡ್ತಾ ಇದ್ರು. ಆದರೆ ಇವತ್ತು ಯಶ್ ಅಂತಂದರೆ ಇವತ್ತು ಕರ್ನಾಟಕ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಇಡೀ ಭಾರತ ಚಿತ್ರರಂಗ ಕರ್ನಾಟಕದ ಕಡೆ ತಿರುಗಿ ನೋಡಿದಂಗೆ ಬೆಳೆದಂಥ ಯಶ್ ಅವರನ್ನು ನಾವು ಭಾಳ ಹತ್ತಿರದಿಂದ ನೋಡಿದ್ದೀವಿ. ಭಾಳ ಅವ್ರ ಮೊದಲನೇ ಸಿನಿಮಾ, ಅವ್ರ ಮಾತು, ಒಂದು ವೇದಿಕೆಯಲ್ಲಿ ನಮ್ಗೆ ಅವ್ರಿಗೆ ವೇದಿಕೆ ಹಂಚ್ಕೊಳ್ಳೋಕೆ ಅವಕಾಶ ಸಿಕ್ಕಾಗ ನಾನು ಕಂಡಂಥದ್ದು. ಹಾಗಾಗಿ ನಿಮ್ಮ ಸಿನಿಮಾ ಇವರು ನನ್ನ ಹತ್ರ ಟೀಸರು ಅವಾಗ ಪ್ರಾರಂಭದಲ್ಲಿ ನಾನು ನೋಡಬೇಕಾದಾಗ ಇವರು ಭಾಳಷ್ಟು ಒಂದು ಧಾರ್ಮಿಕವಾದ ವಿಚಾರವನ್ನು ಇಟ್ಕೊಂಡು ಇವತ್ತಿನ ಸಮಾಜವನ್ನು ಯಾವ ರೀತಿಯಾಗಿ ನಾವು ಸಮಾಜದ ಚಿಂತನೆಗಳನ್ನು ಚಿತ್ರದ ಮೂಲಕ ಜನರ ಮನಸ್ಸಲ್ಲಿ ಬಿತ್ತಬೇಕು, ಯಾವ ರೀತಿಯಾಗಿ ಜನರನ್ನು ಈ ಧಾರ್ಮಿಕ ಪರಂಪರೆ ಜೊತೆಗೆ ಈ ಎಂಟರ್ಟೈನ್ಮೆಂಟ್ ಕಡೆ ತಗೊಂಡು ಹೋಗಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಬಾಲಿವುಡ್ ಹಾಲಿವುಡ್ ಸಿನಿಮಾಗೆ ಮೀರಿಸೋ ರೀತಿಯಲ್ಲಿ ನಾವು ಸಿನಿಮಾ ಮಾಡಬೇಕು ಅಂತ ಕನಸನ್ನು ಕಂಡಿದ್ದಾರೆ. ಅವರ ಈ ಪುಟ್ಟ ಯಶಸ್ಸಿಗೆ ಆ ಹಾಡನ್ನೇ ಈಗ ನಾನು ನೋಡ್ತಿರ್ಬೇಕಾದ್ರೆ ಆಂಜನೇಯನ ಸಾಂಗ್ ಹಾಕಿದ್ರು. ಆಂಜನೇಯನ ಶಕ್ತಿ ನಿಮ್ಮ ಜೊತೆಗೆ ಇರಬೇಕಾದ್ರೆ ಯಾವ ಶಕ್ತಿಗೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಆ ಶಕ್ತಿ ಕೊನೆವರೆಗೂ ಗೆಲುವನ್ನು ತಂದು ಕೊಡುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ನಮ್ಮ ನಾಡು ಆಂಜನೇಯನ ಹುಟ್ಟಿದಂಥ ನಾಡು. ಈ ನಾಡಲ್ಲಿ ಆ ಆಂಜನೇಯನ ಒಂದು ಆ ಭಾಗದಲ್ಲೂ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಯಾಕಂದರೆ ಕನ್ನಡ ಚಿತ್ರಗಳು ಬೆಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಿನಿಮಾಗಳು ಬರಬೇಕು, ಹೊಸ ನಾಯಕ ನಾಯಕಿಯರು ಸಹ ಹೊರಗಡೆ ಬರಬೇಕು, ಪ್ರತಿಭೆಗಳು ಈ ನಾಡಿಗೆ ಈ ದೇಶಕ್ಕೆ ಅರ್ಪಣೆ ಆಗಬೇಕು ಅನ್ನುವಂಥ ಭಾಳ ದೊಡ್ಡ ಕನಸು ಹಿಂದಿನಿಂದಲೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಟ್ಕೊಂಡು ಬಂದಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಬಹುತೇಕ ಹೊಸ ಸಿನಿಮಾಗಳಿಗೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಹೊಸ ನಾಯಕರಿಗೂ ಪ್ರೋತ್ಸಾಹಗಳನ್ನು ನೀಡ್ತಾ ಇವತ್ತು ಸುರೇಶ್ ಅಣ್ಣ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿದ್ರು ಸಹ ಈ ಪುಟ್ಟ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಪ್ರೀತಿಯಿಂದ ನೀವು ನಮ್ಮೆಲ್ಲರ ಮಧ್ಯದಲ್ಲಿ ಕೂತ್ಕೊಂಡು ಹೊಸಬರು ಇವ್ರದ್ದೇನು ಸಿನಿಮಾ ಅನ್ನಂಥ ಯಾವುದೇ ಭಾವನೆಯನ್ನು ಇಟ್ಕೊಳ್ಳೋದೆ ಇದು ನನ್ನ ಸಿನಿಮಾ, ಇನ್ನು ನನ್ನ ನಾಡಿನ ಸಿನಿಮಾ ಅಂತೇಳಿ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ. ಯಾಕೆ ಭಾಳಷ್ಟು ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಈ ನಾಡಿನಲ್ಲಿ ಹಲವಾರು ಸಂದರ್ಭದಲ್ಲೂ ಚಳವಳಿಯಲ್ಲೂ ಭಾಗಿಯಾಗಿದೆ. ನಾಡಿನ ಇತಿಹಾಸ ರಕ್ಷಣೆ ಮಾಡುವಲ್ಲೂ ಸಹ ಅದರ ಪಾತ್ರ ಬಹಳ ದೊಡ್ಡಿದೆ. ಸುರೇಶ್ ಅಣ್ಣ ಅವಾಗೆ ಉಪಾಧ್ಯಕ್ಷ ಆಗಿದ್ರು ಅನಿಸುತ್ತೆ.
ಈ ಬೆಳಗಾವಿ ಭಾಗದಲ್ಲಿ ಇದು ಮರಾಠಿ ಟೈಗರ್ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರು. ಮರಾಠಿ ಬೆಳಗಾವಿ ಗಡಿ ಪ್ರದೇಶದ ಇದರಲ್ಲಿ ಕನ್ನಡಿಗರನ್ನ ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರು. ಅದು ಕರ್ನಾಟಕದಾಗ ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವರು ಕೊಲ್ಲಾಪುರದಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಚಾಲೆಂಜ್ ಮಾಡಿದ್ರು. ಆಗಿನ ಕಾಲಕ್ಕೆ ಬಹುತೇಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಯಾರಿದ್ರು ನನಗಷ್ಟು ನೆನಪಿಲ್ಲ. ನಾನು ಅವತ್ತು ಅದಕ್ಕೆ ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಆ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು ಅಂತ ಸ್ಟೇ ತಂದಾಗ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಅವತ್ತು ಸಪೋರ್ಟ್ ಆಗಿ ಇಂಥ ಸಿನಿಮಾ ನನ್ನ ನಾಡಿನ ಭಾಷೆಗೆ ಕಟ್ಟೆ ತರುವಂಥ ಸಿನಿಮಾ ಈ ನೆಲದಲ್ಲಿ ಬಿಡುಗಡೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಸಿನಿಮಾ ಕೊನೆವರೆಗೂ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ಅವರು ಬೆಳಗಾವಿಯಲ್ಲೇ ಬಿಡುಗಡೆ ಮಾಡಬೇಕು ಅಂತ ಹಠ ತೊಟ್ಟಿದ್ರು. ಬೆಳಗಾವಿಯಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ನಾವು ಬಿಡಲಿಲ್ಲ. ಅದು ಕೊಲ್ಲಾಪುರದಲ್ಲಿ ಒಂದು ಹೊಲದಲ್ಲಿ ಟೆಂಟ್ ಹಾಕಿ ಆ ಸಿನಿಮಾ ಬಿಡುಗಡೆ ಮಾಡಿ ಪ್ರಚೋದನೆ ಮಾಡೋಕ್ಕಂತ ಕೆಲಸ ಮಾಡಿದ್ರು ಅಂತ. ಆ ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಸಹ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿದೆ. ನಾನು ನಿಮ್ಮೆಲ್ಲರ ಪರವಾಗಿ ವಾಣಿಜ್ಯ ಮಂಡಳಿ ಅಣ್ಣ ಸುರೇಶ್ ಅಣ್ಣನ ಹತ್ರ ಕೇಳ್ಕೊಳ್ಳೋದೇನಂತಂದರೆ, ಹೊಸಬರ ಸಿನಿಮಾ ಆಗಿದ್ದರೂ ಸಹ ನೀವೆಲ್ಲರಿಗೂ ಹಿಂದೆ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಮುಂದೆಯೂ ಕೊಡ್ತೀರಿ. ವಾಣಿಜ್ಯ ಮಂಡಳಿಯಿಂದ ಹೊಸ ಪ್ರತಿಭೆಗಳಿಗೆ, ಹೊಸ ಸಿನಿಮಾಗಳಿಗೆ ಭಾಳಷ್ಟು ಜನ ಇವತ್ತು ತಂತ್ರಜ್ಞಾನ ಭಾಳ ಫಾಸ್ಟ್ ಇದೆ. ನಾವೆಲ್ಲ SSLC ಎಕ್ಸಾಮ್ ಬರೀಬೇಕಾದ್ರೆ 10 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತಂದರೆ 6 ಪುಟ ಬರಿತಾ ಇದ್ದೀವಿ. ಕೈಯೆಲ್ಲ ಪೆನ್ ಹಿಡಿದು ಹಿಂಗೆ ಒಳಗೆ ಹೋಗಿರ್ತಿತ್ತು. ಇವತ್ತಿನ ಮಕ್ಕಳಿಗೆ ಬರೀ ಟಿಕ್ ಹಾಕಿದ್ರೆ ಸಾಕು, 10 ಅಂಕದ ಮಾರ್ಕ್ ಟಿಕ್ಕಲ್ಲೇ ಬಂದ್ಬಿಡುತ್ತೆ. ಅಂದರೆ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಆಗಿದೆ. ಹಾಗಾಗಿ ಭಾಳಷ್ಟು ಜನ ಟೆಕ್ನಾಲಜಿ ಫಾಸ್ಟ್ ಆದಷ್ಟು ಯುವ ಶಕ್ತಿಯ ಮನಸ್ಸಲ್ಲಿ ಹೊಸ ಆಲೋಚನೆಗಳು, ವಿಭಿನ್ನ ಚಿಂತನೆಗಳು, ಈ ರೀತಿಯಾದಂಥ ಸಾಕಷ್ಟು ಪ್ರಯೋಗಕ್ಕೆ ಒಳಪಡುವಂಥ ಈಗಿನ ದಿನಮಾನಗಳಲ್ಲಿ ನಮ್ಮ ನಾಡಿನ ಚಲನಚಿತ್ರ ಮಂಡಳಿ ಮೈಕೊಡುವೆ ಮೇಲೇಳುವಂಥ ಈ ಸುವರ್ಣ ಕಾಲದಲ್ಲಿ, ಸುವರ್ಣ ಸಂದರ್ಭದಲ್ಲಿ ಹೊಸ ಚಿತ್ರಗಳಿಗೂ ಹೊಸ ಪ್ರತಿಭೆಗಳಿಗೂ ಅವಕಾಶಗಳನ್ನು ಒದಗಿಸಿಕೊಡುವಂಥ ಕೆಲಸ ನನ್ನ ನಾಡಿನ ವಾಣಿಜ್ಯ ಮಂಡಳಿ ಮಾಡುತ್ತೆ ಅನ್ನೋಂಥ ಭರವಸೆ ನನಗಿದೆ. ಹಾಗಾಗಿ ಚಲನಚಿತ್ರದ ನಾಯಕಿಯರು ಮತ್ತು ಚಿತ್ರತಂಡದವರು ನೀವು ಹೊಸಬರು ಅಂತ ಯಾರೂ ದಯವಿಟ್ಟು ಭಾವಿಸಬೇಡ್ರಿ. ನಾವು ಸಹ ಯಾರೂ ಮೊದಲನೇ ಕ್ಲಾಸಿಗೆ ಅಡ್ಮಿಷನ್ ಪಡೀಲಾರ್ದೆ 10ನೇ ಕ್ಲಾಸ್ ಪರೀಕ್ಷೆ ಬರೆಯಲ್ಲ. ಇವತ್ತು ನೀವು ಈ ಸಿನಿಮಾ ರಂಗದಲ್ಲಿ ಪಾದಾರ್ಪಣೆ ಮಾಡಿದ್ದೀರಿ ಅನ್ನುವಂಥ ಗಟ್ಟಿ ಹೆಜ್ಜೆಯನ್ನು ಇಟ್ಟು ನಾನು ಪಾದಾರ್ಪಣೆ ಮಾಡಿದ್ದೀನಿ ಅಂತ ದೃಢ ಸಂಕಲ್ಪವನ್ನು ಇಟ್ಕೊಳ್ರಿ. ನಿಮಗೆ ಖಂಡಿತ ಮುಂದಿನಿಂದಲೇ ಯಶಸ್ಸಾಗುತ್ತೆ. ನಿಮ್ಮ ಸಿನಿಮಾದಲ್ಲಿ ಇರ್ತಕ್ಕಂಥ ವಿಚಾರ, ನಿಮ್ಮ ಸಿನಿಮಾದ ಸ್ಟೋರಿಯನ್ನು ನಾನು ಸ್ವಲ್ಪ ನೋಡಿದಾಗೂ ನನಗೆ ಅನಿಸಿದ್ದು ಒಂದೇ, ಇದು ಯಾವ ಸಿನಿಮಾ ಇತ್ತು ಕಡಿಮೆ ಸಿನಿಮಾ ಅಲ್ಲ ಅಂತೇಳಿ. ಹಾಗಾಗಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆಂಜನೇಯ ನಿಮ್ಮೆಲ್ಲರಲ್ಲೂ ಸಹ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೀನಿ. ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರಶಾಂತ್ ಗೌಡರು, ನಮ್ಮ ವಿಕ್ಕಿ ಆಗಿರ್ಬೋದು, ಚಲನಚಿತ್ರ ತಂಡದ ಎಲ್ಲ ಗೆಳೆಯರಿಗೆ ನಾನು ವಂದಿಸಿ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಸಂಘಟನೆಗಾರ ಅವ್ರದೇ ಆದ ಶೈಲಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ನೆಲ ಜಲ ಭಾಷೆಯಲ್ಲಿ ಬೆಳಗಾವಿ ಗಡಿ ಭಾಗದಲ್ಲಿ ಹೋರಾಟ ಮಾಡಿರುವಂಥ ಒಳ್ಳೆಯ ನಾಯಕರು. ಮುಂದಿನ ರಾಜಕೀಯದಲ್ಲೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅವರಿಗೆ. ಈಗಾಗಲೇ ಬರಬೇಕಾಗಿತ್ತು, ಯಾವ ಕಾರಣದಿಂದ ಬಂದ ಗೊತ್ತಿಲ್ಲ. ನಾನು ಅವರು ವೇದಿಕೆ ಹಂಚ್ಕೊಂಡು ಮೊದಲನೇ ಬಾರಿ ಹೇಳ್ತೇನೆ, ಮುಂದಿನ ಭಾಳ ಒಳ್ಳೆಯ ಭವಿಷ್ಯ ಇದೆ. ಚಿತ್ರರಂಗದ ಬಗ್ಗೆ ನೀವು ಒಂದು ಒಳ್ಳೆಯ ವಿಚಾರಗಳ ದಾರಿ ಅಂತಿದ್ದೀವಿ. ನಾನು ಮಾತಾಡಬೇಕಾಗಿದ್ದ ವಿಚಾರ ನೀವೇ ಮಾತಾಡ್ತೀವಿ. ಒಂದೆಲ್ಲೋ ಮೂಲೆಯಲ್ಲಿ ನಾನು ಮಾತು ಕಡಿಮೆ ಮಾಡಬೇಕು ಅಂತ ಮಾತಾಡ್ಕೊಳ್ಳಿ. ಸಿನಿಮಾ ನಿರ್ಮಾಪಕ ಆಗಿದವರು ಕೂಡ ಸಿನಿಮಾದ ಬಗ್ಗೆ ಚಿಂತನೆ ಹಿಡ್ಕೊಂಡು ಇಷ್ಟೊಂದು ವಿಚಾರಧಾರೆಗಳನ್ನು ಹಿಡ್ಕೊಂಡು ಮಾತಾಡೋದು ನಿಮಗೆ ಅಭಿನಂದನೆ. ಎರಡನೇದಾಗಿ ನಮ್ಮ ಡೈರೆಕ್ಟ್ರು ಪವನ್ ಅವರು ನನಗೆ ಜೈ ಹನುಮಾನ್ ಅಂತ ಹೇಳ್ಬೇಕೀಗ. ಎಲ್ಲ ಹನುಮಾನ್ಮಯ ಆಗಿರೋದ್ರಿಂದ ಹನುಮಾನ್ ದೇವರು ಆಂಜನೇಯ ನಿಮಗೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು. ನೀವು ಆಂಜನೇಯನ ಹೆಸರು ಹಿಡ್ಕೊಂಡ್ಬಿಟ್ಟು ಮೊದಲನೇ ಫಂಕ್ಷನ್ ಮಾಡ್ತಾರಿಂದ ಈ ಸಿನಿಮಾ ನಿಮಗೆ ಜಯವಾಗಲಿ. ಒಂದು ಹೊಸಬ್ರು ಸಿನಿಮಾ ಹಿಡ್ಕೊಂಡು ಮಾಡೋದು ಭಾಳ ಕಷ್ಟ, ಯಾಕಂದರೆ ಅದು ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲೇ ಭವಿಷ್ಯ ಅರುಣ್ ಅವರು ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ. ಅವರ ಮೂರ್ತಿ ಚಿಕ್ಕದವ್ರ ಕೀರ್ತಿ ಭಾಳ ದೊಡ್ಡದವರು. ಅರುಣ್ ಅವರು ನಾಟ್ ಆರ್ಡರ್ ಪರ್ಸನ್ನು, ಅವ್ರದ್ದೇ ಆದ ಸ್ಟೈಲ್ ಇದೆ ಅವರಿಗೆ. ಇವತ್ತೇನು ಹರಿಕೃಷ್ಣ ಇರ್ಬೋದು, ಅರ್ಜುನ್ ಚೆನ್ನೈ ಇರ್ಬೋದು, ಇನ್ಯಾವುದೋ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಭವಿಷ್ಯ ಕಂಡಿದ್ದೆ. ಮುಂದಿನ ದಿನಗಳು ಭಾಳ ದೊಡ್ಡ ನಮ್ಮ ಎಸ್ಕ್ಯೂಸ್ನಲ್ಲಿ ಇವತ್ತು ಹಾಡು ಸೂಪರ್ ಡೂಪರ್ ಹಿಟ್ ಆಗಿ ಇವರು ಒಬ್ಬರು ಮೂಲ ಕಾರಣ ಇದ್ದಾರೆ. ಇವರು ಅದು ಹರಿಕೃಷ್ಣ ಅವರು. ಹರಿಕೃಷ್ಣ ಭವಿಷ್ಯ ಅವ್ರ ಮುಂದಿನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅಂತ ಇವ್ರಿಗೆ ಹೇಳಿದ್ದೆ. ಯಾಕೋ ಸ್ವಲ್ಪ ಕುಡ್ತಾ ಇದ್ದಾರೆ. ನಾನು ಸಿನಿಮಾದಲ್ಲಿ ಕುಂಭಮೇಳ ಅಂತ ಮಾಡ್ತಾ ಇದ್ದೀನಿ. ಭಾಳ ದೊಡ್ಡ ಬಡ್ಜೆಟ್ ಪಿಕ್ಚರಿಗೆ ನಿಮ್ಮನ್ನು ಕಳ್ಸ್ಕೊತೀನಿ, ಮಾತಾಡ್ತೀನಿ. ಯಾಕಂದರೆ ಅವರಲ್ಲಿ ಭಾಳ ಟೆಕ್ನಿಕಲಿ ವೆರಿ ಸೌಂಡ್, ಪರ್ಟಿಕ್ಯುಲರ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ ಮ್ಯೂಸಿಕಲ್ಲಿ ಅದು ಗಾಟ್ ಇಸ್ ಓನ್ ಐಡಿಯಾಸ್. ಅದನ್ನು ಐಡಿಯಾನ ಈ ಸಿನಿಮಾಗಳು ಇಂಥ ಸಿನಿಮಾಗಳನ್ನ ತೋರಿಸ್ಬೇಕು, ಚಾಲೆಂಜಿಂಗ್ ಇದೆ. ಯಾಕಂದರೆ ಸಿನಿಮಾ ಹನುಮಾನ್ ಸಿನಿಮಾ ನೋಡ್ತಾ ಇದ್ರೆ ಇದು ಟೆಕ್ನಿಕಲಿ VFX ತುಂಬ ಇದೆ, ಆಮೇಲೆ ಗ್ರಾಫಿಕ್ಸ್ ತುಂಬ ಇದೆ, CG ತುಂಬ ಇದೆ. ಇದಕ್ಕೆ ಭವಿಷ್ಯ ಭಾಳ ಬಂಡವಾಳನೂ ಕೂಡ ಆಗ್ತಾ ಇದೆ ಅನಿಸುತ್ತೆ. ಅದು ಬಂಡವಾಳ ಆಗ್ತಾ ಇರೋದೇ ಪುಣ್ಯ ಫಿಲಮ್ಸ್ ಎಲ್ಲ ಈ ಕಾರಣಭೂತರಿಗೆ
ನನ್ನ ಅಭಿನಂದನೆಗಳು. ಧೈರ್ಯಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಹೊಸಬರು ಸಿನಿಮಾ ಮಾಡಿ ನಿಲ್ಲಿಸೋ ಸಿನಿಮಾ ಭಾಳ ಕಷ್ಟ. ನಾನು ಎಕ್ಸ್ಕ್ಯೂಸ್ ಮೀ ಸಿನಿಮಾನೇ ಒಂದು ದುರಂತ ಆಗಬೇಕಾಗಿತ್ತು. 35 to 40 days ಆದಾಗ ನನಗೆ ಭಾಳ ತೊಂದರೆ ಆಗಿದೆ ಸಿನಿಮಾ ಕಿತ್ತಾಕಿ ಅಂತ. ನಾನು ಹೋರಾಟದಿಂದ ಬಂದಿದ್ದೀನಿ, ಮುಂಚೆಯಿಂದ ನನ್ನದೇ ಆದ ಹೋರಾಟ ಶೈಲಿ ಮಾಡ್ಕೊಂಡು ಭೀಮಾಶಂಕರ್ ಗೊತ್ತಿರ್ಬೋದು. ಆ ಸಿನಿಮಾ ಇವತ್ತಿನ 250 ದಿನ 300 ದಿನ ಓಡಿದೆ ಅಂದರೆ ನಾನು ಪಟ್ಟಿರೋ ಹೋರಾಟ ಶ್ರಮ ನನಗೊಬ್ಬನಿಗೆ ಗೊತ್ತು. ಯಾರಿಗೂ ಮೀಡಿಯಾದಲ್ಲಿ ಎಲ್ಲೂ ಯಾವಾಗಲೂ ಹೇಳಿಲ್ಲ ನಾನು. ಅವ್ರು 40 ದಿನಕ್ಕೆ ಈ ಅಜಯ್ ರಾವ್ ಆಗಲಿ, ರಮ್ಯ ಆಗಲಿ, ಸುನೀಲ್ ಆಗಲಿ, ಪ್ರೇಮ್ ಆಗಲಿ, ಅಲ್ಲಿ ನಂಬ್ಕೊಂಡು ಡಿಫ್ರೆಂಟ್ ಡ್ಯಾನೇ ಆಗಲಿ, ಎಲ್ಲ ದುರಂತ ಆಗ್ಬೇಕಂದ್ರೆ ದುರಂತಮೇ ಆಗೋದನ್ನು ಅವತ್ತು ನನ್ನ ಹೋರಾಟ ಮನೋಭಾವನ ಇತ್ತು, ನನ್ನ ಶಕ್ತಿ ಇತ್ತು, ಯುಕ್ತಿ ಇತ್ತು. ಆ ಸಿನಿಮಾನ ಉಳಿಸಿ 252 ದಿನಗಳ ಕಾಲ ಸತತವಾಗಿ ಕಪಾಲಿ ಚಿತ್ರವನ್ನು ಓಡಿದೆ. ನಾವು ಅವಾಗ ಭಯ ಪಟ್ಟಿದ್ರೆ ಏನೂ ಆಗದೆ, ಅದಕ್ಕೆ ಯಾವುದೂ ಭಯ ಪಡಬೇಡಿ. ಟೆಕ್ನಿಕಲಿ ವೆರಿ ವೆರಿ ಸೌಂಡ್ ಇದೆ ಸಿನಿಮಾ ಇದು. ಈ ಸಿನಿಮಾ ಒಂದು ಡಿಫ್ರೆಂಟ್ ಜಾನರ್ ಇದೆ. ನಾನು ನೋಡಿದ ಪ್ರಕಾರ ಈ ಟೆಕ್ನಿಷಿಯನ್ಸಿಗೆ ಇಂಟ್ರಡಕ್ಷನ್ ಇದೆಲ್ಲ ಟ್ರೈಲರ್ನ ನೋಡಿದೆ. ಒಬ್ಬ ಕೊರಿಯೋಗ್ರಾಫರ್ ಬಂದರು, DOP ಬಂದರು, ಇನ್ನೊಬ್ಬರು ಡೈರೆಕ್ಟರ್ ಬಂದರು, ಆರ್ಟ್ ಡೈರೆಕ್ಟರ್ ಬಂದರು. ಇಂಟ್ರಡಕ್ಷನ್ ಇಟ್ ವಾಸ್ ಎಕ್ಸಲೆಂಟ್. ತುಂಬ ಚೆನ್ನಾಗಿ ಕಾನ್ಸೆಪ್ಟಿಗೆ ಅಲ್ಲೇ ಅನ್ಕೋಬೇಕು. ಟೆಕ್ನಿಕಲಿ ಡೈರೆಕ್ಟ್ರಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ತಲೆ ಇದೆ ಅಂತ. ವಿತೌಟ್ ದಟ್ ಆಗಲ್ಲ ಸರ್. ಯಾವುದೇ ಕಾರಣಕ್ಕೂ ಟೆಕ್ನಿಕ್ ನಾನು ಆಲ್ವೇಸ್ ಹೀರೋ ಬೇಸ್ ಸಿನಿಮಾ ಮಾಡಲ್ಲ, ನಾನು ಟೆಕ್ನಿಷಿಯನ್ ಬೇಸ್. ಬಹುಶಃ ನೋಡಿ, ನಾನು ಎಲ್ಲ ಸಿನಿಮಾಗಳು ಹೊಸಬ್ರದ್ದು. ನನ್ನ ಸಿನಿಮಾಗಳು ಎಸ್ಕಿನಿ ತಗೊಳ್ಳಿ, ಚಪ್ಪಾಳೆ ತಗೊಳ್ಳಿ, ಸೆವೆನ್ ಓ ಕ್ಲಾಕ್ ತಗೊಳ್ಳಿ, ಕನ್ನಡಂತರಂ ತಗೊಳ್ಳಿ, ಕಾರಂಜಿ ತಗೊಳ್ಳಿ, ಪ್ರತಿಯೊಂದರಲ್ಲೂ ಹೊಸಬ್ರಿಗೆ, ಹೊಸ ಟೆಕ್ನಿಷಿಯನ್ಗೆ, ಹೊಸ ಗೋರೆಗ್ರಾಫರ್. ಬಹುಶಃ ಚಿತ್ರರಂಗದಲ್ಲಿ ನಾನು ಕೊಟ್ಟಿರೋ DOPಗಳು ಎಲ್ಲ ನಂಬರ್ 1 ಇದ್ದಾರೆ. ಸಂತೋಷ್ ಪತಾಜೆ ಇದ್ದಾರೆ, ಗೊತ್ತಾಗ್ತದೆ. ದುರ್ಪ್ರಶಾಂತ್ ರೈ ಗೊತ್ತಿರ್ಬೋದು ನಮಗೆ. ಪ್ಲಸ್ ಚಂದ್ರಶೇಖರ್ ಕ್ಯಾಮ್ರಾಮನ್ ಇರ್ಬೋದು, ಕಿರಣ್ ಅಂಪಾಪುರ, ದೇರ್ ಆಲ್ ಮೈ ಬ್ಯಾನರ್. ಅದರಿಂದ ಹೀರೋ ನೀವೇನು ಎದುರುಬೇಡಪ್ಪ, ನೀನು ಧೈರ್ಯವಾಗಿ ಮಾತಾಡಿ. ಯಾವುದೇ ಇವರು ಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾವತ್ತು ಅಂಜದೆ, ಅಳಕದೆ, ಬಗ್ಗದೆ, ಜಗ್ಗದೆ, ಯೋಗ ಆ್ಯಂಡ್ ಯೋಗ್ಯತೆ ಎಲ್ಲ ಇದ್ರು ಕೂಡ ಸಿನಿಮಾ ಮಾಡೋಕ್ಕಾಗೋದು. ಮೊನ್ನೆ ಹೇಳಿದ್ದೀನಿ, ಆರ್ ಚಂದ್ರು ಕೂಡ 5 ಪಿಕ್ಚರ್ ಮಾಡ್ತಾ ಇದ್ದಾರೆ. ನಾಟ್ ಎ ಜೋಕ್. 5 ಪಿಕ್ಚರ್ ಒಂದು ಸಿನಿಮಾ ಮಾಡೋದು, 100 ಮದುವೆ ಮಾಡೋದು ಅಂತ ಹೇಳಿದೆ. ಅದರಿಂದ ಈ ಸಿನಿಮಾ ಭಾಳ ಶ್ರಮ ಪಟ್ಟಿದೆ ಅನ್ಸುತ್ತೆ. ಪ್ರೊಡ್ಯೂಸರ್ ಮಾಡಿದ್ರು, ಆಮೇಲೆ 2 ವರ್ಷದಿಂದ ಏನೇ ಒಳಗೆ ಇಂಟ್ರಲ್ಲೇ ಏನೋ ಡಿಫಿಕಲ್ಟೀಸ್ ಆಗುತ್ತೆ ಪ್ರೊಡ್ಯೂಸರ್. ಇವತ್ತಿನ ಕಾನ್ಸೆಪ್ಟಲ್ಲಿ ಹಣ ಒದಗಿಸ್ಕೊಂಡು ಈ ಸಿನಿಮಾ ರಂಗ ಇವತ್ತು ಕಾಂಪಿಟೇಟಿವ್ ಈಗ ಎಲ್ಲ ದೊಡ್ಡ ಹೀರೋಗಳ ಸಿನಿಮಾಗೆ ನುಗ್ತಾರೆ ಜನ. ಹೊಸಬ್ರಿಗೆ ಹೊಸ ಕಥೆ ಮಾಡೋರಿಗೆ ಆಸ್ಪದ ಕೊಟ್ಟು ಆ ಸಿನಿಮಾಗಳು ಗೆಲ್ಲೋ ಚಾನ್ಸ್ ಭಾಳ ಇದೆ. ಯಾಕಂದರೆ ಯಾವುದೇ ಸಿನಿಮಾ ಮಾಡಿದ್ರು ಒಂದು 8 ದಿನ 10 ದಿನ 15 ದಿನ ಸಸ್ಟೈನ್ ಮಾಡ್ಬೇಕು. 2 ವಾರ ಸಿನಿಮಾ ಸಸ್ಟೈನ್ ಮಾಡಿ. ಅದಕ್ಕೆ ಮೂಲ ಕಾರಣ ಮಾಧ್ಯಮ ಮಿತ್ರರು ಕೂಡ ತಾವು ಸಹಾಯ ಮಾಡಿದ್ರು. ನಾನು ಕೇಳ್ಕೊಡೋದು, ಹೊಸಬ್ರಿಗೆ ಹೊಸ ಕಥೆ ಮಾಡಿ ಹೊಸ ಸಿನಿಮಾ ಮಾಡಿದಾಗ ಬಂದ್ರು. ಕೆಲವರು ಶೋಗಿಗೆ ಸಿನಿಮಾ ಮಾಡ್ತಾರೆ, ಪ್ಯಾಷನೇಟ್ ಸಿನಿಮಾ ಮಾಡ್ತಾರೆ, 10 ಲಕ್ಷ ಇಟ್ಕೊಂಡು ಸಿನಿಮಾನು ಮಾಡ್ತಾರೆ, 1 ಕೋಟಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, 2 ಮಾಡ್ತಾರೆ, 10 ಮಾಡ್ತಾರೆ, 100 ಮಾಡ್ತಾರೆ. 100 ಕೋಟಿ ಇದ್ದವ್ರಿಗೆ 80 ಕೋಟಿ ಆಸ್ಪದ ಕೊಡದೆ ಹೊಸಬ್ರು ಕೂಡ ಸಣ್ಣ ಸಣ್ಣ ಸಿನಿಮಾ ಮಾಡಿದಾಗ, ಇಂಥ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋಂಥ ಕೆಲಸ ನಾಳೆ ಜಮುಡಿನೂ ಕೂಡ ಮಾಡಬೇಕು, ಮಾಧ್ಯಮ ಮಾಡೋದು ನಮ್ದೆಲ್ಲ ಜವಾಬ್ದಾರಿ ಇದೆ. ಇದು ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಕಾಂತಾರ, KGF, ಈ ಕಾಟ್ಯಾರ ಕೂಡ ಬಂದಿದೆ. ಅದರಿಂದ ಯಾರ ಅದೃಷ್ಟ ಯಾರು ಕಿತ್ಕೊಳಕ್ಕಾಗಲ್ಲ. ನಮ್ಮ ಅದೃಷ್ಟ ನಮ್ಮ ಕೇಳಿದ್ರೆ ನಾವು ಮಾಡೋ ಸಿನಿಮಾ ಶ್ರಮ, ಒಂದು ಪ್ಯಾಷನೇಟ್ ಆಗಿ ಆ ಸಿನಿಮಾನ ಪ್ರೀತಿಯಿಂದ ಯಾವುದೇ ಥರದ್ದು ಬೇರೆ ಕಾಂಟ್ರವರ್ಸಿ ಹೋಗದೆ. ಕೆಲವರು ಶೋಕಿ ಸಿನಿಮಾ ಮಾಡ್ತಾರೆ, ಪ್ಯಾಷನೇಟ್ ಸಿನಿಮಾ ಮಾಡ್ತಾರೆ. ಸಿನಿಮಾಗಳಲ್ಲಿ ಏನೋ 1-2 ಸಿನಿಮಾ ಮಾಡಿ ಏನೋ ಮೀಡಿಯಾದಲ್ಲಿ ಬಂದು ಒಂದು ಪೇಪರ್ ಬಂದಾಗ ಅಷ್ಟು ನಾನು ದೊಡ್ಡ ಲೀಡ್ರು ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಎಲ್ಲೋ ಮೂಲೆ ಎಂಡಿಂಗಲ್ಲಿ ಕಾಣೆ ಆಗ್ಬಿಡ್ತಾರೆ. ರಿಲೀಸ್ ಟೈಮಲ್ಲಿ ಕಾಣೆ ಆಗ್ಬಿಡ್ತಾರೆ ಎಷ್ಟೋ ಪ್ರೊಡ್ಯೂಸರ್ಗಳು. ವರ್ಷಕ್ಕೆ 400 ಸಿನಿಮಾಗಳು ಇವತ್ತು ಸೆನ್ಸರ್ ಆಗ್ತಾ ಇದೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ 1700-1600 ಸಿನಿಮಾ ಆದರೆ ಸೆನ್ಸಾರು, ನಮ್ಮ ಕರ್ನಾಟಕದ 410-420 ಸಿನಿಮಾಗಳು ಸೆನ್ಸರ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ ಎಷ್ಟು ಅಂತ ತಮಗೂ ಚೆನ್ನಾಗಿ ಗೊತ್ತು, ಮಾಧ್ಯಮ ಮಿತ್ರರಿಗೆ ಚೆನ್ನಾಗಿ ಗೊತ್ತು, ನಮ್ಮ ಮಂಜುನಾಥಿ ಚೆನ್ನಾಗಿ ಓದಿದೆ. ಅದೆಲ್ಲ ಇವತ್ತು ಲೀಡ್ ಮಾಡ್ತಾ ಇದ್ದಾರೆ ಅವರೇ, ಪತ್ರಿಕಾ ಪತ್ರದ ಪರವಾಗಿ ನಮಗೆಲ್ಲ ಗೊತ್ತು. ಆದರೆ ಸಿನಿಮಾಗಳನ್ನು ಹೊಸಬರು ಮಾಡಿದಾಗ ಆ ಸಿನಿಮಾ ಮೇಲೆ ಒಂದು ನಂಬಿಕೆ ಇಟ್ಟು, ಪ್ರೀತಿ ಇಟ್ಟು, ಯಾವುದೇ ಥರದ OTT ಪ್ಲಾಟ್ಫಾರ್ಮ್ ಆಗಲಿ, ನಿಮಗೆ ಸ್ಯಾಟಲೈಟ್ ರೇಟ್ ಆಗಲಿ ಯಾವುದು ಸಿಗೋದಿಲ್ಲ. ಸಿನಿಮಾದ ಕಂಟೆಂಟು, ಸಿನಿಮಾ ಚೆನ್ನಾಗಿದೆ ಅಂದರೆ ನೀವು 1-3 ರೇಟ್ ಸಿಗುತ್ತೆ. ಇದು ಚಿತ್ರರಂಗ ತುಂಬ ಚೆನ್ನಾಗಿದೆ. ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ದ ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಈಗ ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತು, ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ. ಅದರಿಂದ ಸಿನಿಮಾಗಳನ್ನು ಮಾಡ್ಬೇಕಾದ್ರೆ ಹೊಸ ತಂಡ ಕಟ್ಟಿದ್ದೀರಾ. ನನ್ನ ಪ್ರಕಾರ ಸಿನಿಮಾ ಚೆನ್ನಾಗಿ ಬರುತ್ತೆ ಅನಿಸ್ತಾ ಇದೆ ನನಗೆ ನೋಡಿದ್ರೆ. ಇದು ಯಾಕಂದರೆ CGs ಅಂದರೆ ಎಫೆಕ್ಟ್ಸು, ಆಮೇಲೆ ನಿಮ್ದೆಲ್ಲ ವರ್ಗ ಗ್ರಾಫಿಕ್ ವರ್ಗು ತುಂಬ ಇದೆ. ಸಿನಿಮಾನ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿದ್ರೆ ಈ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿಮ್ಗೆಲ್ಲರೂ ಶುಭವಾಗಲಿ. ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದೆ, ಹಾಕಿದ ಬಂಡವಾಳ ನಿಮ್ಗೆಲ್ಲ ಬರಲಿ. ಮುಂದಿನ ದಿನಗಳಲ್ಲಿ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯ ಒಂದು ವಿಷನ್ಸ್ ಇದೆ ಅನ್ಸುತ್ತೆ ನನಗೇನೋ. ನೋಡಿದ್ರೆ ಮಾತಲ್ಲಿ ಏನೋ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ.
ಹಿಸ್ಟ್ರಿ ಓನ್ ಹಿಸ್ಟ್ರಿ ಇಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಏನಿದೆ ಹಿಂದೆ ಈ ಪುರಾತನ ಕಾಲದಲ್ಲಿ ಏನು ಹಿಸ್ಟ್ರಿ ನಡೆದೋ ಓನ್ಲಿ ಈಗ ಅಸಂಪ್ಷನ್ ಇಲ್ಲ, ಅದು ಕಾಲ್ಪನಿಕ ಅಲ್ಲ, ಅದು ನಿಜಾಂಶದಲ್ಲಿ ನಿಜ ಜೀವನದಲ್ಲಿ ಇದೆ ಅಂತ ಪ್ರಾಕ್ಟಿಕಲ್ ಆಗಿದೆ ಒಂದು ವಿಚಾರ ಹೇಳಿದ್ರು. ಅದು ಖಂಡಿತನ ಅದನ್ನೇ ತಾವು ಹೇಳಿದ್ದೆ ಏನು ಹೇಳಿದ್ರು ಅದನ್ನು ತೋರಿಸ್ಕೊಟ್ಟ ಪಕ್ಷದಲ್ಲಿ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರೋದಂತ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಾಬು ಅವರು ನಮಗೆ ಕೊನೆಯದಾಗಿ ನಮ್ಮ ತಡವಾಗಿ ಬಂದಿಗೆ ಕ್ಷಮಿಸ್ಬಿಡಿ ವೆಂಕಟೇಶ್ ಅವರೇ, ನನಗೆ ಗೊತ್ತಿರಲಿಲ್ಲ, ನಮ್ಮ ಡ್ರೈವರ್ ಬೇರೆ ಬಂದಿರೋದು ತಡವಾಗಿದ್ದು ಕ್ಷಮಿಸ್ತಾ. ನಾನು ಯಾವತ್ತೂ ಯಾವಾಗಲೂ ಹೊಸ ನಿರ್ಮಾಪಕರು ಸಿನಿಮಾ ಮಾಡಿದಾಗ ನಾನು ಆದ್ಯತೆ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನಮ್ಮ ವಾಣಿಜ್ಯ ಮಂಡಳಿ ಯಾವತ್ತೂ 24% ನನ್ನ ನಂಬರ್ ಇರುತ್ತೆ, ಮಾತಾಡಿ ನನ್ನ ಕೈಲಾಗಿ ಹೆಲ್ಪ್ ಅಂತೂ ಖಂಡಿತ ಅವರು ಹೊಸಬ್ರಿಗೆ ಪಟ್ಟಿಕದಲ್ಲಿ ಹೊಸ ದೊಡ್ಡ ಸಿನಿಮಾ ಬಿಡಿ, ಅವ್ರಿಗೆಲ್ಲ ಹೀರೋ ಬೇಸ್ಗಳು ಹುಡ್ಕೊಂಬಂದು ಕೊಡ್ತಾರೆ, ವ್ಯಾಪಾರ ಆಗುತ್ತೆ, ಎಲ್ಲ ಹೋಗುತ್ತೆ. ನೀವು ಮಾಡಿದಾಗ ನಿಮ್ಗೆ ಏನಾದ್ರು ಸಮಸ್ಯೆಗಳು ಬಂದಾಗ ವಾಣಿಜ್ಯ ಮಂಡಳಿ ನಾನು ಅಧ್ಯಕ್ಷ ಆಗೋದಂತ ಇರೋದಂತ ನಿಮಗೆ ನಮ್ಮ ಹಿಂದೆ ಆಗಿರುತ್ತೆ ಅಂತ ಹೇಳ್ತಾ ನಾನು 2 ಮಾತು ಹೋಗ್ತೀನಿ. ಜೈ ಹಿಂದೆ. ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಹೇಳ್ತಾ, ಈ ಪುಣ್ಯತನದ ಎಲ್ಲ ನಿರ್ಮಾಪಕರು ಏನು ಸೇರ್ ಮಾಡಿದ್ದಾರೆ, ಒಂದು ಒಳ್ಳೆ ಉತ್ತಮ ಚಿತ್ರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಚಿತ್ರಕ್ಕೆ ಕರ್ನಾಟಕದಲ್ಲೆಲ್ಲ ಹೊರಗಡೆ ಪ್ಯಾನ್ ಇಂಡಿಯಾ ಚಿತ್ರ ಆಗಲಿ ಅಂತ ಹೇಳಿ, ಮೈಲಿಗಲ್ಲಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ವಂದನೆಗಳು. ನಿರ್ದೇಶಕರು, ಕಲಾವಿದರು, ನಮ್ಮ ಅಧ್ಯಕ್ಷರು ಎಲ್ಲರೂ ಮಾತಾಡಿದ್ದು ಕೇಳಿದ್ರೆ ಇದು ಭರವಸೆ ಮೂಡಿಸ್ತಾ ಇದೆ. ಮೇಕಿಂಗಲ್ಲಾಗಲಿ ಕಥೆಯಲ್ಲಾಗಲಿ ಎಲ್ಲ ತುಂಬ ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಈ ಚಿತ್ರ ಏನು ಉದ್ದೇಶ ಇಟ್ಕೊಂಡು ಮಾಡಿದಾರೋ ಅದು ಆ ಉದ್ದೇಶ ಈಡೇರಿಕೆಗೆ ತಾಯಿ ಭುವನೇಶ್ವರಿ ಸಹಕಾರ ಕೊಡಲಿ ಅಂತ ಕೇಳ್ಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪಾಲ್ ಬಾಬು ಅವ್ರಿಗೆ, ನಿರ್ದೇಶಕರಿಗೆ ಎಲ್ಲ ಕೃತಜ್ಞತೆ ಹೇಳಿ ನನ್ನ ಮಾತು ಮುಗಿಸ್ತೀನಿ.